ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯನಮ್ಮ. ವಿಷಯ ಎಂತಂತ ಹೇಳಿದ್ರೆ, ನಿನ್ನೆ ಒಂದು 7 ಗಂಟೆ ಟೈಮಲ್ಲಿ ಉಂಟಲ್ಲ, ಇಲ್ಲೊಂದು 2-3 ಬೀದಿ ನಾಯಿ ಮರಿಗಳು ಆಟ ಆಡಿಕೊಂಡು ಇತ್ತಾಯ್ತಾ, ಮಾಮೂಲಿ ಆಡಿಕೊಂಡು ಇರ್ತದೆ. ಅದರ ಅಮ್ಮ ಕೂಡ ಜೊತೆಗೇನೆ ಇತ್ತು. ಬೆಳಿಗ್ಗೆ ಸಂಜೆ ಎಲ್ಲ ರೋಡ್ ಸೈಡ್ ಎಲ್ಲ ಆಡಿಕೊಂಡೆಲ್ಲ ಇರ್ತದೆ. ಹಾಗೆ ನಿನ್ನೆ ಬೆಳಿಗ್ಗೆ ಕೂಡ ಹಾಗೆ 7 ಗಂಟೆ ಆಗುವಾಗ ಆಟ ಆಡಿಕೊಂಡು ಇದ್ದಾಯ್ತಾ. ನಾನು ನೋಡಿಕೊಂಡೇ ಇದ್ದೆ. ನೋಡಿಕೊಂಡು ಇದ್ದಾಗ ಉಂಟಲ್ಲ, ಒಂದು ಗಾಡಿ ಬಂತು. ಗಾಡಿ ಬಂದದು ಈ ನಾಯಿ ಮರಿಯ ಮೇಲೆ ಸಿದ ಹತ್ತಿಸ್ಕೊಂಡು ಹೋದೆ ಮಾರೆ. ಕಾಯಿಂಕಂತ ಒಂದು ಸೌಂಡ್ ಅಷ್ಟೇ ಕೇಳಿತ್ತಷ್ಟೇ. ಎಂತಾಯ್ತು ಅಂತ ನಾನು ನಿಂತುಕೊಂಡು ನೋಡ್ತೇನೆ, ನಾಯಿ ಮರಿ ಮಲಗಿಕೊಂಡು ಉಂಟು. ಹಾಗೆ ನಾನು ಓಡಿಕೊಂಡು ಬಂದು ನೋಡಿದೆ, ಎಂತಾಯ್ತು ಜೀವಮನಿ ಉಂಟೆ ಅಂತ ನೋಡುವಾಗ ನಾಯಿ ಮರಿ ಸತ್ತೇ ಹೋಗಿದೆ ಮಾರ್ರೆ. ನೋಡಿ, ಅಲ್ಲಿ ನಾಯಿ ಕಾಣ್ತಾ ಉಂಟಲ್ಲ, ಅದು ಈ ಸತ್ತ ನಾಯಿ ಮರಿಯ ಅಮ್ಮ ಆಯ್ತಾ. ಅದು ಉಂಟಲ್ಲ, ಈ ನಾಯಿ ಮರಿ ಸತ್ತ ಕೂಡ್ಲೆ ಅದನ್ನು ಎಬ್ಬಿಸ್ಲಿಕ್ಕೆ ನೋಡುದು, ಕೂಗುದು ಎಲ್ಲ ಮಾಡಿಕೊಂಡಿತ್ತು. ನಾವು ಬಂದದಕ್ಕೆ ನಮ್ಮನ್ನು ನೋಡಿ ಅದು ಓಡಿ ಹೋಗಿ ದೂರ ನಿಂತುಕೊಂಡು ಬೊಬ್ಬೆ ಆಗ್ತಾ ಇರೋದು. ಅಲ್ಲ, ಇಷ್ಟು ದೊಡ್ಡ ನಾಯಿ ಮರಿಯ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗುವ ಅವರಿಗೇನು ಕಣ್ಣು ಕಾಣುದಿಲ್ವ ಮಾರ್ರೆ? ಕಣ್ಣೆಂತ ನೆತ್ತಿಯಲ್ಲಿ ಇರುದ? ಇನ್ನೇನು ಮಾಡುದು? ಹೇಗಿದ್ರೆ ಅದು ಸತ್ತೇ ಹೋಗಿದೆ ಅಲ್ಲ. ಅವನಿಗಂತ ಮಾನವೀಯತೆ ಇಲ್ಲದವರಾಗಿ ಅಡಿಗೆ ಹಾಕಿಕೊಂಡು ಹೋಗಿ ಕೂಡ ಆಗಿದೆ. ಅದು ಬೇರೆ ನಡು ರೋಡಲ್ಲಿ ಉಂಟು. ಈ ನಡು ರೋಡಲ್ಲಿ ನಾವು ಅದನ್ನು ನೋಡಿ ಹೇಗೆ ಬಿಟ್ಟು ಬರುದು ಅಂತ ಹೇಳಿಕೊಂಡು ಅದನ್ನೊಂದು ಸೈಡ್ ಅಲ್ಲಿ ಇಡುವ. ಯಾರಾದ್ರೂ ಇಲ್ಲಿ ಅವರು ನೋಡಿದವರು ಅದನ್ನು ಮುನ್ಸಿಪಾಲಿಟಿಗೆ ಕಾಲ್ ಮಾಡಿ ಹೇಳಿ ಮುನ್ಸಿಪಾಲಿಟಿಯವರು ಬಂದು ತೆಕೊಂಡು ಹೋಗ್ತಾರೆ. ಅದೆಲ್ಲ ನಮಗೆ ಗುಂಡಿಗೆ ಹಾಕ್ಲಿಕ್ಕೆ ಟೈಮು ಕೂಡ ಇಲ್ಲ, ಜಾಗ ಕೂಡ ಇಲ್ಲ. ನಾವು ಇರೋದು ಬಾಡಿಗೆ ರೂಮ್ ಅಲ್ಲಿ. ಮತ್ತೆ ನಮಗೆ ಎಲ್ಲಾದ್ರೂ ಸೈಡ್ ಅಲ್ಲಿ ಗುಂಡಿಗೆ ಹಾಕು ಅಂತ ಹೇಳಿ ನನಗೆ ಡ್ಯೂಟಿಗೆ ಹೋಗ್ಲಿಕ್ಕೆ ಲೇಟ್ ಆಯ್ತು, ಚಿಂತುಗೆ ಎಕ್ಸಾಮ್ ಇತ್ತು. ಹಾಗಾದ ಕಾರಣ ನಾವು ಅದನ್ನು ರೋಡ್ ಸೈಡ್ ಅಲ್ಲಿ ಮಲಗಿಸಿ ಮನೆಗೆ ಬಂದೆವು. ನಾನು ಸಂಜೆ ಡ್ಯೂಟಿಯಿಂದ ಬಂದ ಕೂಡಲೇ ಓಡಿ ಬಂದು ನೋಡಿದೆ, ನಾಯಿ ಮರಿ ಉಂಟಾ ಅಥವಾ ಯಾರಾದ್ರೂ ಕಾಲ್ ಮಾಡಿ ಹೇಳಿ ಮುನ್ಸಿಪಾಲಿಟಿ ಅವರು ಬಂದು ತಗೊಂಡೋಗಿದ್ದಾರೆ ಅಂತಲೇ ನೋಡುವಾಗ ನಾಯಿ ಮರಿ ಅಲ್ಲೇ ಇತ್ತು. ಮತ್ತೆ ನನಗೆ ಮನೆಗೆ ಬಂದ ಕೂಡಲೇ ಚಿಂತುಗೆ ಎಕ್ಸಾಮ್ ಆದ ಕಾರಣ ಅವನು ಜೆರಾಕ್ಸ್ ಅದೆಲ್ಲ ಬೇಕು ಅಂತ ಹೇಳಿದ. ಹಾಗೆ ಅವನನ್ನು ಕರ್ಕೊಂಡು ನಾನು ಪೇಟೆಗೆ ಹೋದೆ. ಪೇಟೆಗೆ ಹೋಗಿ ಬರುವಾಗ ಲೇಟ್ ಆಯ್ತು. ಮತ್ತೆ ನಮಗೆ ನಿನ್ನೆ ಕರೆಂಟ್ ಕೂಡ ಇರಲಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಹೋದ ಕರೆಂಟ್ ರಾತ್ರಿ 9 ಗಂಟೆಗೆ ಬಂದದ್ದು. ಹಾಗೆ ಆದ ಕಾರಣ ಮತ್ತೆ ನಮಗೆ ಲೈಟ್ ಕೂಡ ಇಲ್ಲ. ಮತ್ತೆ ನಮಗೆ ಜಾಗ ಇಲ್ಲದ ರೋಡ್ ಸೈಡ್ ಅಲ್ಲಿ ಗುಂಡಿಗೆ ಹಾಕಬೇಕು. ಮತ್ತೆ ಕತ್ತಲೆಲ್ಲ ಆದ ಕಾರಣ ನಮಗೆ ಹಾಗೆ ಗುಂಡಿಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಒಂದು 7-8 ಗಂಟೆ ಆಯ್ತು. ನಮ್ಮಲ್ಲಿ ಯಜಮಾನ್ರು ನಮ್ಮ ನಾಯಿಯನ್ನು ಹಿಡ್ಕೊಂಡು ರೋಡ್ ಸೈಡ್ ಹೋಗುವಾಗ ಅಲ್ಲಿ ತುಂಬಾ ಜನ ಎಲ್ಲ ಸೇರಿಕೊಂಡು ಇದ್ರಂತೆ. ಎಂತಂತೇಳಿ ಕೇಳುವಾಗ ಅದು ನಾಯಿ ಮರಿಯನ್ನು ನುಂಗ್ಲಿಕ್ಕೆ ಹೆಬ್ಬಾವು ಬಂದಿದೆ ಅಂತ ಹೇಳಿದ್ರಂತೆ. ಹಾಗೆ ಇವು ಯಜಮಾನ್ ರೋಡ್ ಬಂದು ನಮ್ಮ ಹತ್ರ ಹೇಳಿದ್ರು, ಆ ಸತ್ತ ನಾಯಿ ಮರಿಯನ್ನು ನುಂಗ್ಲಿಕ್ಕೆ ಹೆಬ್ಬಾವು ಬಂದಿದೆ, ಅಲ್ಲಿ ಕಂಪೌಂಡ್ ಸೈಡ್ ಅಲ್ಲಿ ಮಲಗಿಕೊಂಡು ಉಂಟು ಅಂತ ಹೇಳಿಕೊಂಡು. ಹಾಗೆ ನಾನು ಮತ್ತೆ ಚಿಂತು ಓಡಿಕೊಂಡು ಬಂದು ನೋಡುವಾಗ ಅದು ಎಂತದನ್ನು ನುಂಗಿ ಕಂಪೌಂಡ್ ಸೈಡ್ ಅಲ್ಲಿ ಉದ್ದಕ್ಕೆ ಮಲಗಿಕೊಂಡು ಇತ್ತಾಯ್ತಾ. ತುಂಬಾ ಜನ ಎಲ್ಲ ಸೇರಿದ್ರು. ನಾವೆಲ್ಲರೂ ಆ ಕಾಂಪೌಂಡ್ ಸೈಡ್ ಅಲ್ಲಿ ಇದ್ದ ಹಾವನ್ನೇ ನೋಡಿಕೊಂಡೇ ಬಾಕಿ. ಒಬ್ರು ಮೇಡಮ್ ಮಾತ್ರ ಅದು ರೋಡ್ ಅಲ್ಲಿ ನಿಂತುಕೊಂಡಿದ್ರು. ಅವ್ರು ಅಪ್ಪ ಗಟ್ಟಿಯಾಗಿ ಕಿರ್ಚಿದ್ರು ಆಯ್ತಾ. ಎಂತಂತೇಳಿ ನೋಡುವಾಗ ಇನ್ನೊಂದು ಹೆಬ್ಬಾವು ನಾಯಿಯನ್ನು ನುಂಗ್ಲಿಕ್ಕ ಏನು ಅಂತೇಳಿ ಗೊತ್ತಿಲ್ಲ, ನಾಯಿ ಹತ್ರ ಉದ್ದಕ್ಕೆ ಹೋಗ್ತಾ ಉಂಟಾಯ್ತಾ. ನೋಡಿ, ಇಲ್ಲಿ ಕಂಪೌಂಡ್ ಹತ್ತಿಕೊಂಡು ಮೇಲೆ ಹೋಗ್ತಾ ಉಂಟಲ್ಲ, ಅದು ಇನ್ನೊಂದು ಹಾವು. ಇದು ನಮ್ಮ ಬೊಬ್ಬೆ ಎಲ್ಲ ಕೇಳಿ ಹೀಗೆ ಕಂಪೌಂಡ್ ಹತ್ತಿಕೊಂಡು ಹೋಗ್ತಾ ಇರೋದು. ಒಬ್ಬೋ ಫಸ್ಟ್ ಟೈಮ್ ಮಾರೆ ನಾನು ಹೆಬ್ಬಾವು ನೋಡಿದದು ಇಷ್ಟು ದೊಡ್ಡದು. ಅಲ್ಲ, ಹಳ್ಳಿಗಳಲ್ಲಿ ಕಾಡುಗಳಲ್ಲೆಲ್ಲ ಇರ್ತದೆ, ಇದು ಇಷ್ಟು ಪೇಟೆಯಲ್ಲಿ ರೋಡ್ ಸೈಡ್ ಅಲ್ಲಿ ಈ ತರ, ಅದು 2 ಹೆಬ್ಬಾವು ಎಲ್ಲ ಇದ್ರೆ ಅವಸ್ಥೆ ಎಂತ ಅಂತ ಯೋಚನೆ ಮಾಡುದು ಮಾರ್ರೆ. ಮತ್ತೆ ನಮಗೆ ಅದು ಗೊತ್ತಾಯ್ತು, ಅದು ನಾಯಿಯನ್ನು ನುಂಗ್ಲಿಕ್ಕೆ ಬರ್ತಿರೋದು ಅಂತ ಹೇಳ್ಕೊಂಡು. ಮತ್ತೆ ಅಲ್ಲೆಲ್ಲರೂ ಹೇಳಿದ್ರು ಅದು ನಾಯಿ ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು. ಹಾಗಾದ ಕಾರಣ ಅದರ ಸ್ಮೆಲ್ಗೆ ಅದನ್ನು ನುಂಗ್ಲಿಕ್ಕೆ ಬರ್ತಿರೋದು ಆಗಿರ್ಬೋದು ಅಂತ ಹೇಳಿಕೊಂಡು. ಹಾಗೆ ನಾವು ನಾಯಿಯನ್ನೆಲ್ಲಾದ್ರೂ ಗುಂಡಿ ಹಾಕ್ಬೇಕಲ್ಲ, ಎಲ್ಲಿ ಹಾಕುದು ಅಂತ ಹೇಳಿಕೊಂಡು ನಾಯಿಯನ್ನು ತೆಕೊಂಡು ಬಂದು ಒಂದು ಸೈಡ್ ಅಲ್ಲಿ ಇಟ್ಟು ಎಲ್ಲಾದ್ರೂ ಒಂದು ಕಡೆ ಗುಂಡಿಗೆ ಹಾಕು ಅಂತ ಹೇಳಿಕೊಂಡು ನಾವು ಮತ್ತು ಪಕ್ಕದ ಮನೆಯವರು ಮಾತಾಡಿಕೊಂಡು, ಇನ್ನು ಇನ್ನೊಂದು ಹೆಬ್ಬಾವು ಇಲ್ಲಿ ಮಲಗಿಕೊಂಡು ಉಂಟಲ್ಲ, ಅದನ್ನು ಏನಾದ್ರೂ ಮಾಡಿ ಅಲ್ಲಿಂದ ಎಬ್ಬಿಸುವ, ಹಿಡಿಯುವವರು ಯಾರಾದ್ರೂ ಇದ್ರೆ ಅದನ್ನು ಹಿಡಿತಾರೇನೋ ಅಂತ ಹೇಳಿಕೊಂಡು ನಮ್ಮ ಪಕ್ಕದ ಮನೆಯ ಅಣ್ಣ ಏನು ಮಾಡಿದ್ರು, ಒಂದು ಉದ್ದದ ಕೋಲನ್ನು ತೆಕೊಂಡು ಇನ್ನೊಂದು ಕಂಪೌಂಡ್ ಸೈಡ್ ಅಲ್ಲಿ ಮಲಗಿಕೊಂಡು ಇತ್ತಲ್ಲ, ಅದನ್ನು ಮೆಲ್ಲ ಕೋಲಲ್ಲಿ ಕುಟ್ಟಿ ಅದನ್ನು ಓಡಿಸುವ ಅಂತೇಳಿ ನೋಡಿದ್ರು ಆಯ್ತಾ. ಓಡಿಸ್ಲಿಕ್ಕೆ ನೋಡಿದೆ ಅಂತ ಮಾರೆ. ಒಂದು ಕೋಲ್ ತಗೊಂಡು ಸ್ವಲ್ಪ ಬಲ್ಲೆಯನ್ನು ಅಲ್ಲಾಡಿಸಿದಷ್ಟೇ. ಅಲ್ಲಾಡಿಸೋಗಳೇ ನೋಡಿಲಿ ತಕ ಅಂತ ರೋಡಲ್ಲಿ ಬರ್ತಾ ಉಂಟು ನೋಡಿ. ಅದಕ್ಕೆ ಹೋಗ್ಲಿಕ್ಕೇನೆ ಆಗ್ತಿರ್ಲಿಲ್ಲ. ಅಂದ್ರೆ ಎಂತದನ್ನು ಅದು ನುಂಗಿ ಅದು ಗಂಟ್ಲಲ್ಲಿ ದಪ್ಪ ಕಾಣ್ತಾ ಇತ್ತು. ಹಾಗೆ ರೋಡಲ್ಲಾಗಿ ಸೀದಾ ಬಂದು ಇಲ್ಲಿ ಕಂಪೌಂಡ್ ಸೈಡ್ ಅಲ್ಲಿ ಉದ್ದಕ್ಕೆ ಬಿದ್ದುಕೊಂಡಿತ್ತು. ಹಾಗೆ ಇನ್ನು ಜನ ಎಲ್ಲ ಜಾಸ್ತಿ ಸೇರಿದ್ರು. ಅದರಲ್ಲಿ ಒಂದು 2 ಹುಡುಗರು ಇಲ್ಲೇ ಲೋಕಲ್ನವರು. ಒಬ್ಬನು ಹೇಳಿದ, ಗೋಣಿ ತಂದು ಕೊಡಿ, ಬಟ್ಟೆ ತಂದು ಕೊಡಿ, ನಾನು ಅದನ್ನು ಹಿಡಿತೇನೆ ಅಂತ ಹೇಳಿಕೊಂಡು. ತುಂಬಾ ದೊಡ್ಡದಿದ್ದ ಕಾರಣ ಯಾರಿಗೂ ಕೂಡ ಹತ್ತಿರ ಹೋಗ್ಲಿಕ್ಕೆ ಧೈರ್ಯ ಇರ್ಲಿಲ್ಲ. ಅವನೊಬ್ಬನು ನಾನು ಹಿಡಿತೇನೆ ಅಂತ ಹೇಳಿದ. ಇನ್ನೊಬ್ಬನ ಹತ್ರ ಹೇಳಿದ, ನೀನು ಬಾಲದಲ್ಲಿ ಹಿಡಿ, ನಾನು ತಲೆಯಲ್ಲಿ ಹಿಡಿತೇನೆ, ರಪ್ಪ ಒಟ್ಟೊಟ್ಟಿಗೆ ಕೈ ಹಾಕಿ ಅದನ್ನು ಹಿಡಿದು ಗೋಣಿ ಒಳಗೆ ಹಾಕುವ, ಏನಾಗುದಿಲ್ಲ ಅಂತೇಳಿ ಹೇಳಿದೆ. ಯಾರೇ ಇದೆ ಉಂಟು ಮಾರ, ಇಷ್ಟು ದೊಡ್ಡ ಹಾವನ್ನು ಹಿಡಿಲಿಕ್ಕೆ ಧೈರ್ಯ ಯಾರಿಗಾದ್ರೂ ಬರ್ತದ? ಯಾರು ಕೂಡ ಇಲ್ಲ. ಆಯ್ತು ಅಂತ ಹೇಳಿದ್ರು, ಹಿಡಿಲಿಕ್ಕೆ ಯಾರು ಹೋಗ್ಲಿಲ್ಲ. ಕೊನೆಗೆ ಅವನೇ ಹೋಗಿ ಬಾಲಕ್ಕೆ ಕೈ ಹಾಕಿದ, ಕಂಪೌಂಡಿಗೆ ಮೆಲ್ಲ ಹತ್ತಿಕೊಂಡು ಹೋಗುವ, ತಲೆಗೆ ಕೈ ಹಾಕಿದ, ಹಿಡ್ಕೊಂಡು ಬಂದು ಗೋಣಿ ಒಳಗೆ ತುಂಬಿಸೇ ಬಿಟ್ಟ ಮಾರ್ರೆ. ಅವನ ಧೈರ್ಯಕ್ಕಂತೂ ಮೆಚ್ಚಬೇಕು ಮಾತ್ರ ಆಯ್ತಾ. ಅಷ್ಟು ದೊಡ್ಡ ಹಾವನ್ನು ಒಬ್ಬನ ಹಿಡಿದು ಎತ್ತಿಕೊಂಡು ಬಂದ್ಯಾನಲ್ಲ, ಯಾಬೋ ನಮಗಂತೂ
ನನಗಂತೂ ಕೈಕಾಲು ನಡಿಗೆ ಮೂತ್ರ ಕಕ್ಕೂಸ ಎಲ್ಲ ಬಂದಾಗ ಆಗಿತ್ತು ಮಾರೆ. ಅಂತೂ ತಂದು ಗೋಣಿ ಒಳಗೆ ಹೇಗಾದ್ರೂ ತಂದು ಹಾಕಿದ. ಅವನಿಗೆ ಅದನ್ನು ಎತ್ತಿಕೊಂಡು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ, ಅಷ್ಟು ಭಾರ ಇತ್ತು. ಒಂದು 20-30 kg ಅಷ್ಟು ಭಾರ ಇತ್ತಂತೆ ಅದು. ಆದ್ರೆ ವಿಷಯ ಎಂತ ಆಯ್ತು ಅಂತೇಳಿ, ಅವನು ಬಾರಿ ಕಷ್ಟಪಟ್ಟು ಹಿಡ್ಕೊಂಡು ಬರುವಾಗ ಅವನ ಕೈಗೆ ಅದರ ಬಾಲದಲ್ಲಿ ಮುಳ್ಳು ಇರ್ತದಂತೆಲ್ಲ, ಆ ಮುಳ್ಳು ಏನೋ ಪಾಪ ಅವನ ಕೈಗೆ ಕುತ್ತಿ ಹೋಗಿ ರಕ್ತ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಮತ್ತೆ ಎಲ್ಲರೂ ಹೇಳಿದ್ರು ಯಾವುದಕ್ಕೂ ಅದು ವಿಷಯ ಅಲ್ಲ, ಆದ್ರೂ ಒಂದು ಸೇಫ್ಟಿ ಹಾಸ್ಪಿಟಲ್ಗೆ ಹೋಗುದು ಒಳ್ಳೇದು ಅಂತ ಎಲ್ಲರೂ ಹೇಳಿದ್ರು. ಹಾಗಾದ ಕಾರಣ ಅವರು ಹಾಸ್ಪಿಟಲ್ಗೆ ಮತ್ತೆ ಹೋದ್ರು. ಮತ್ತೆ ಇನ್ನೊಂದು ಹಾವನ್ನು ಎಲ್ಲ ನಿಂತುಕೊಂಡು ನೋಡಿಕೊಂಡೆಲ್ಲ ಇದ್ರು. ನಾನು ಚಿಂತು ಮತ್ತೆ ಪಕ್ಕದ ಮನೆ ಅಣ್ಣ ಎಂತ ಮಾಡಿದ್ರು ಅಂತ ಹೇಳಿದ್ರೆ, ಈ ಗೋಣಿಯಲ್ಲಿ ತುಂಬಿಸಿದ ಹಾವನ್ನು ಅದನ್ನೆಲ್ಲಾದ್ರೂ ಹೋಗಿ ಕಾಡಲ್ಲಿ ಬಿಟ್ಟು ಬರ್ಬೇಕಲ್ಲ ಅಂತ ಹೇಳಿಕೊಂಡು ನಾವು ಅದನ್ನು ತೆಕ್ಕೊಂಡು ಕಾರಲ್ಲಿ ಇಟ್ಟುಕೊಂಡು ಅದನ್ನು ಎಲ್ಲಾದ್ರೂ ಬಿಟ್ಟು ಬರುವ ಅಂತ ಹೇಳಿಕೊಂಡು, ಹಾಗೆ ನಾವು ಒಂದು ಕಾಡಿಗೆ ಅದನ್ನು ತೆಕೊಂಡು ಬಂದು ಇಲ್ಲಿ ಬಿಟ್ಟೆವು. ಬಿಚ್ಚಿ ಬಿಟ್ಟ ಕೂಡಲೇ ಅದಂತೂ ಭಾರಿ ಖುಷಿಯಲ್ಲಿ ಸೊಂಕ್ ಅಂತೇಳಿ ಹೋಯ್ತು ಮಾರ್ರೆ. ಆಗ್ಲೇ ರಾತ್ರಿ 10:30 ಗಂಟೆ ಆಗಿತ್ತು. ಒಂದು ಹಾವನ್ನಂತೂ ಬಿಟ್ಟಾಯ್ತು. ಇನ್ನೊಂದು ಹಾವಿದು ಕತೆ ಎಂತನೋ ಅಂತೇಳಿ ಯೋಚನೆ ಮಾಡಿಕೊಂಡು ಬಂದೆವು ಮಾರ್ರೆ. ಬಂದು ನೋಡಿದ್ರೆ ಯಾರೊಬ್ಬರು ಮನುಷ್ಯರು ಕೂಡ ಕಾಣುದಿಲ್ಲ, ಎಲ್ಲರೂ ಅವರವರ ಮನೆಗೆ ಹೋಗಿದ್ದಾರೆ. ಇನ್ನೊಂದು ಹಾವು ಯಾರಿಗೆ ಕಾಣ್ಲಿಲ್ಲ ಆಗಿರ್ಬೇಕು, ಎಲ್ಲೋ ಹೋಗಿದೆ ಅಂತೇಳಿ ಯೋಚನೆ ಮಾಡಿಕೊಂಡೆವು. ಇನ್ನು ನಾಯಿಯನ್ನು ಗುಂಡಿಗೆ ಹಾಕ್ಬೇಕಲ್ಲ, ಹಾಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಂತ ಹೇಳಿಕೊಂಡು ಪಕ್ಕದ ಮನೆಯ ಅಜಯ್ ಅಣ್ಣ ಮತ್ತು ನಾವು ಸೇರಿಕೊಂಡು ಲೈಟ್ ಕೂಡ ಇಲ್ಲದೆ ಮೊಬೈಲ್ ಲೈಟ್ ಉರಿಸಿಕೊಂಡು ಒಂದು ಜಾಗದಲ್ಲಿ ಗುಂಡಿಗೆ ಹಾಕುವ ಅಂತ ಹೇಳಿಕೊಂಡು ಹಾಗೆ ಗುಂಡಿ ತೆಗೆದು ಗುಂಡಿಯಲ್ಲೇ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ನಿಜವಾಗಿ ನಮಗೆ ಅದನ್ನು ಗುಂಡಿಯೆಲ್ಲ ಹಾಕ್ಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ನಿಜವಾಗಿ ಅದನ್ನು ಮುನ್ಸಿಪಾಲಿಟಿಯವರು ತಕೊಂಡು ಹೋಗ್ಬೇಕು. ಆದ್ರೆ ಅದು ವಾಸನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಇನ್ನು ಅದು ವಾಸನೆ ಬಂದ್ರೆ ಎಲ್ಲರಿಗೂ ಕೂಡ ತೊಂದರೆನೆ, ಮತ್ತೆ ಈ ತರ ಹಾವುಗಳೆಲ್ಲ ಬರುದು ಬೇಡ ಅಂತೇಳಿ ಯೋಚನೆ ಮಾಡಿಕೊಂಡು ಮಾನವೀಯತೆಯ ದೃಷ್ಟಿಯಿಂದ ನಾವು ಅದನ್ನು ಗುಂಡಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಜಾಗದಲ್ಲಿ ನಾವು ಅದನ್ನು ಗುಂಡಿಗೆ ಹಾಕಿದೆವು. ಆದರೆ ಮಾನವೀಯತೆಯ ನರನೇ ಇಲ್ಲದೆ ಕೆಲವು ಜನರು ಇರ್ತಾರಲ್ಲ, ಅಂತ ಒಂದು ಮಾನವೀಯತೆ ನರನೇ ಇಲ್ಲದ ಒಂದು ಹೆಂಗಸು ಇಲ್ಲಿ ಉಂಟು. ಆ ಹೆಂಗಸು ಈ ಜಾಗದವರಿಗೆ ಎಂತ ಚಾಡಿ ಹೇಳಿಕೊಟ್ಟಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ನಾವು ಗುಂಡಿಗೆಲ್ಲ ಹಾಕಿ ಕೈ ಕಾಲೆಲ್ಲ ತೊಳೆದು ಹಾಗೆ ಮನೆಗೆ ಬಂದೆವು. ಮನೆಗೆ ಬಂದಾಗುವಾಗ ಒಂದು ಕಾಲ್ ಬಂತು, ನೀವು ಅದನ್ನು ಯಾಕೆ ಗುಂಡಿಗೆ ಹಾಕಿದ್ದು, ಅದನ್ನು ತೆಗಿರಿ, ಹಾಗೆ ಹೀಗೆ ಯಾರೊಟ್ಟಿಗೆ ಕೇಳಿ ಹಾಕಿದ್ದು, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಹೇಳಿದ್ರು. ಹಾಗೆ ನಾವು ಮತ್ತು ರಿಕ್ವೆಸ್ಟ್ ಮಾಡಿದೆವು, ಇಲ್ಲ ಅದು ವಾಸನೆ ಬರ್ತಿತ್ತು, ಹಾವೆಲ್ಲ ಬಂತು, ಹಾಗೆ ಹೀಗೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆವು. ಅವ್ರದ್ದೊಂದೇ ಆಯ್ತು, ಇಲ್ಲ ಯಾಕೆ ಹಾಕಿದ್ದು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಹಾಗಾಗಿ ಇನ್ನೇನು ಮಾಡುದು ಅಂತ ಹೇಳಿಕೊಂಡು, ಬೇಡ ಕಿರಿಕಿರಿ ಬೇಡ ಅಂತ ಹೇಳಿಕೊಂಡು ಪುನಃ ನಾವು ಮತ್ತೆ ಅಜಯಣ್ಣ ಎಂತ ಮಾಡಿದೆವು ಅಂತ ಹೇಳಿದ್ರೆ, ಅದನ್ನು ವಾಪಸ್ ಗುಂಡಿಯಿಂದ ತೆಗೆಯುವ ಅಂತ ಹೇಳಿಕೊಂಡು ಹಾಗೆ ಅದನ್ನು ವಾಪಸ್ ಅಗ್ದು ಅದನ್ನು ಗುಂಡಿಯಿಂದ ತೆಗೆದು ಇನ್ನೊಂದು ಕಡೆ ಹಾಕುವ ಅಂತ ಹೇಳಿಕೊಂಡು ಹಾಕಿದನ್ನು ಗುಂಡಿಯಲ್ಲಿ ಹಾಕಿದನ್ನು ವಾಪಸ್ ತೆಗೆದು ಇನ್ನೊಂದು ಕಡೆ ಗುಂಡಿ ತೆಗೆದು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು. ನಾನು ಹೇಳುದು, ಈಗ ಚಾಡಿ ಹೇಳಿಕೊಡ್ತಿರಲ್ಲ, ಒಂದಕ್ಕೆರಡು ಸೇರಿಸಿ ನೀವು ಚಾಡಿ ಹೇಳಿಕೊಡ್ತಿರಲ್ಲ, ನೀವು ಸಾಯ್ದೇ ಇಲ್ವಾ ನಾಳೆ? ನಿಮ್ಮೊಂದು ಕೂಡ ಪರಿಸ್ಥಿತಿ ನಾಳೆ ಇದೇ ತರ ಆಗ್ತದೆ. ಒಂದು ಸಲ ಮುಚ್ಚುತ್ತಾರೆ, ಪುನಃ ತೆಗಿತಾರೆ. ನಾವು ಮಾತಾಡಿಕೊಂಡೆವು, ಯಾರು ಆ ತರ ಹೇಳಿಕೊಟ್ಟಿದ್ದಾರೆ ಆ ಪಾಪ ಅವರಿಗೆ ಇರ್ಲಿ, ನಮಗೇನಿಲ್ಲ, ನಾವು ತೆಗೆದು ಇನ್ನೊಂದು ಕಡೆ ಹಾಕು ಅಂತ ಹೇಳಿಕೊಂಡು ಹಾಗೆ ಇನ್ನೊಂದು ಕಡೆ ಅದನ್ನು ಗುಂಡಿಗೆ ಹಾಕಿದನ್ನು ಒಕ್ಕಿ ತೆಗೆದು ವಾಪಸ್ ಇನ್ನೊಂದು ಕಡೆ ಮಣ್ಣು ಮುಚ್ಚಿದೆವು. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ಹೇಳುದು, ಸ್ವಲ್ಪ ಆದ್ರೂ ಮಾನವೀಯತೆ ತೋರಿಸಿ. ನಮಗೂ ಕೂಡ ಅದನ್ನು ಗುಂಡಿಯಲ್ಲಿ ಹಾಕಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ. ನಾವು ಹಾಕಿದ್ದು ಮಾನವೀಯತೆಯ ದೃಷ್ಟಿಯಿಂದ, ಸ್ವಲ್ಪ ಮನುಷ್ಯರಾದ ನಂತರ ನಾವು ಸ್ವಲ್ಪ ಅದಕ್ಕೆ ಮಾನವೀಯತೆಯನ್ನು ತೋರಿಸುವಂತ ಹೇಳುವಂಥದ್ದು ಇವತ್ತಿನ ವಿಡಿಯೋಲಿ ನಾನು ಹೇಳ್ತಿದ್ದೇನೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಯೂಟ್ಯೂಬ್ ಅಲ್ಲಿ ನೋಡುವವರು ಚಿಂತು ಸುಳ್ಯ ಫೇಸ್ಬುಕ್ ಪೇಜ್ ಉಂಟು, ಅದನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.